ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ನಮಿತಾ ನಮ್ಮ ಮನೆಯವರು ಇಬ್ಬರು ಹೋದರು. ಅವ್ರು ಹೋದ್ಮೇಲೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಬೆಳಗ್ಗೆಯಿಂದ ಮಾಡೋಕ್ಕಾಗಿರಲಿಲ್ಲ, ಇವಾಗ ಮಾಡೀನಿ. ಬರ್ರಿ ಇವತ್ತಿನ ವ್ಲಾಗ್ ಹೆಂಗಿರುತ್ತಾ ಏನೋ ಗೊತ್ತಿಲ್ಲ, ಸ್ಟಾರ್ಟ್ ಮಾಡ್ಕೊಂಡೀನಿ. ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ದೋಸೆ ಮಾಡಿದ್ದೆ ಇವತ್ತು. ನಿನ್ನೆ ಇಡ್ಲಿ ಮಾಡಿದ್ನಲ್ಲ, ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೀನಿ. ಅವರಿಬ್ಬರು ತೊಗೊಂಡು ಹೋದರು. ನೋಡಿರಿ ದೋಸೆ ಎಷ್ಟು ಚೆನ್ನಾಗಿ ಬಂದೈತಿ, ಕ್ರಿಸ್ಪಿಯಾಗಿ. ನವ್ಯ ಇವಾಗ ಎದ್ಲು 10 ಗಂಟೆಗೆ ಎದ್ದ. ಇವತ್ತು ಇನ್ನೂ ಮಲ್ಕೊತಿದ್ಲ, ಎಲ್ಲ ಬಿಟ್ಟಿದ್ರೆ ಇದು ಕಸದ ಗಾಡಿ ಸೌಂಡ್ ಜಾಸ್ತಿ ಇತ್ತು ಇವತ್ತು. ಹಾಗಾಗಿ ಎದ್ಬಿಟ್ರು ಬೇಗ. ಎದ್ದಿದ್ದು ಚಲೋನ ಆಯಿತು. ರಾತ್ರಿ ಬೇಗ ಮಲ್ಕೊತಾಳೆ, ಯಾವಾಗಾದ್ರೂ ಬೇಗ ಮಲ್ಕೊತಾಳೆ ಬಿಡ್ರಿ. ಬಟ್ ಏನಂದ್ರೆ ಆಕೆಗೆ ಗಾಳಿ ಕದ ಹೊಡ್ಕೊತೈತೆ ಅಂತ. ಬೆಳಿಗ್ಗೆ ನಿದ್ದೆ ಚೆನ್ನಾಗಿ ಮಾಡಿದ್ಲು ಅಂದರೆ ಇಡೀ ದಿನ ಚೆನ್ನಾಗಿರ್ತಾಳೆ. ಮಧ್ಯಾಹ್ನ ಮಕ್ಕೊಲಿಲ್ಲ ಅಂದ್ರೆ ನಡೀತೈತೆ. ಇಲ್ಲಾಂದ್ರೆ ಒಂದೊಂದು ದಿನ ಒಂದೊಂದು ಥರ ಆಡ್ತಿರ್ತಾಳೆ. ದೋಸೆ ಅಂತೂ ಚೆನ್ನಾಗಿ ಬರಾಕತ್ತವ ನೋಡ್ರಿ. ಒಂದನೇ ದೋಸೆಯಿಂದನೂ ಚೆನ್ನಾಗೇ ಬರಾಕತ್ತೈತಿ. ಚೆನ್ನಾಗಿ ಬರಾಕತ್ತೈತಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಂದಿರೋ ದೋಸೆನ ಹರ್ಕೊಂಡಿಡಾಕತ್ತೀನಿ ನಾನು. ದೋಸೆ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡಿ ಐತಿ ತಿಂತೀವಿ. ತಿಂದು ನೋಡೋಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಗುರುವಾರ ಏನೋ ಕೆಲಸ ಅದಾವು ಭಾಳ, ಹಾಗಾಗಿ ಕೆಲಸ ಮುಗಿಸ್ಕೊಂಡು ಮತ್ತು ಓದೋದು ಅದೆಲ್ಲ ಐತಿ. ಒಂದು ಸ್ವಲ್ಪ ಅದಕ್ಕೂ ಟೈಮ್ ಕೊಡ್ತೀನಿ. ಕೆಲಸ ಅಂದ್ರೆ ದಿನ ಇದ್ದಿದ್ದ ಟೈಮ್ ಇಲ್ಲ ಅನ್ಕೊಂಡು ಕೂತ್ಕೊಂಡ್ರೆ ಟೈಮ್ ಸಿಗೋದೇ ಇಲ್ಲ. ಎಲ್ಲದಕ್ಕೂ ಟೈಮ್ ನಾವೇ ಕೊಡಬೇಕಾಗುತ್ತೆ. ಟೈಮ್ ಕೊಟ್ಟಾಗ ಏನಾದರೂ ಒಂದು ಮಾಡೋಕ್ಕೆ ಸಾಧ್ಯ. ನಾವೇ ಎರಡು ನನಗೆ ಎರಡು ಅದು ಖಾಲಿನ ಹಾಕೊಂಡೈತೆ ನೋಡಿ. ಸ್ವಲ್ಪ ಇತ್ತು, ಮತ್ತೊಂದು 2 ಚಮಚದಷ್ಟು ಹಾಕ್ಕೊಂಡಿನಿ. 6 ಬಟ್ಲ ಅಕ್ಕಿ ಹಾಕೀನಿ. 2 ದಿನಕ್ಕೆ ಆಗುತ್ತೆ. 2 ದಿನಕ್ಕೆ ಖಾಲಿ ಆಗ್ತೈತಿ. ಪಡ್ಡಿಗೆ ಮತ್ತೆ ಬೇರೆ ಮೆನಿ ಹಾಕ್ಕೊಂಡ್ರೆ ಮತ್ತು ಅದು ಶುಕ್ರವಾರ ಇಲ್ಲ ಶನಿವಾರ ಮಾಡ್ಕೋಬೇಕು ನಾವು. ಸ್ಕೂಲಿಗೆ ಆಫೀಸ್ಗೆ ಬ್ಯಾಡ ಅಂತಾರೆ ಅವರು ಪಡ್ಡು. ಗೊತ್ತಿಲ್ಲ ಹೇಳ್ಕೊಂಡು. ನಮಿತ ಮುಂಚೆ ತೊಗೊಂಡು ಹೋಗಿದ್ಲು ಪಡ್ಡು, ಇವಾಗ ಬ್ಯಾಡ ಅಂತಾಳೆ. ಅದಕ್ಕೆ ನಾನು ಜಾಸ್ತಿ ನೆನೆ ಹಾಕಲ್ಲ. ಮತ್ತು ಪಡ್ಡು ತಿನ್ಬೇಕು ಅನ್ಸಿದ್ರೆ ಸಪ್ರೇಟಾಗಿ ನೆನೆ ಹಾಕ್ಕೊಂಡು ಮಾಡ್ಕೊಂಡಾಯ್ತು ಅಂತ. ಸ್ವಲ್ಪ ಬಿಡ್ತಾಯಿತ್ತು. ಮತ್ತು ಕಂಟಿನ್ಯೂ ಮಾಡ್ತೀನಿ. ನಾಷ್ಟ ಮಾಡಿ ಮತ್ತು ಕಂಟಿನ್ಯೂ. ಫ್ರೆಂಡ್ಸ್ ನೋಡಿರಿ, ದೋಸೆ ಹಾಕ್ಕೊಂಡೆ. ನನಗೊಂದು 2 ಅಕ್ಕಿಗೆ 2 ಹಾಕ್ಕೊಂಡೀನಿ. ಇವಾಗ ಆಲೂಗಡ್ಡೆ ಪಲ್ಯನೂ ಕೂಡ ಹಚ್ಕೊಂಡೀನಿ. ಚಟ್ನಿ ಮಾಡಿಲ್ಲ, ಮಾಡಬೇಕಾಗಿತ್ತು. ಲೇಟಾಗಿ ಎದ್ದೆ 6 ಗಂಟೆಗೆ. ನಿನ್ನೆ 5:15 ಎದ್ದಿದ್ದೆ, ಇವತ್ತು 6ಕ್ಕೆ ಎದ್ದೀನಿ. ನಮ್ಮ ನಮಿತಾ ಅಲಾರಾಮ ಹೊಡೆದಾಗ ಎಬ್ಸೋದೇ ಇಲ್ಲ. ನಂದು ಅಲಾರಾಮ್ ಆಫ್ ಮಾಡಿಟ್ಟಾಳ. 5:15 ತಂದು ಅಷ್ಟೇ ಇಟ್ಕೊಂಡಾಳ ನೋಡಿರಿ. ನವ್ಯ ಹಾಯ್ 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 ಮಾಡಪ್ಪಜ್ಜಿ. ಹಾಯ್ ಹಾಯ್ ನವ್ಯ ಹಾಯ್ ಮಾಡಲ್ಲ. ಗುಂಡು ದೋಸೆ ತಿಂತೀಯ? ತಗೋ ದೋಸೆ ತಗೋ. ಹಾಂ ತಗೋ ತಿನ್ನು, ನೀನೇ ತಿನ್ನು. ತಗೋ ದೋಸೆ ತಿಂತೀಯಾ? ನೀನೇ ತಿನ್ಬೇಕಾ? ತಿಂತೀಯಾ? ತಗೋ ತಿನ್ನು. ಹಾಂ ಐ ಐ ಐ ಐ ಓಕೆ, ನಾನೇ ತಿನ್ನಿಸ್ಬೇಕು ನಿನಗೆ, ಅದಿಲ್ಲ? ಹಾಂ ಯಾಕ ನಾನೇ ಯಾಕೆ ತಿನ್ನಿಸ್ಬೇಕು? ನಿಂಗೆ ತಿನ್ನೋಕ್ಕಾಗಲ್ವಾ ನವಕ್ಕ? ಇದು ಚೈನ್ ನಮ್ಮ ನಮಿತಾ ತಾನು ತೊಗೊಂಡಾಳ ಹಾಕ್ಕೊಳಕ್ಕಂಥೇಳಿ ಅವ್ರ ಅಕ್ಕಗೆ ಹಾಕ್ಯಾಳ್ರಿ. ಕೊಡಿಸು ಅಂತ ಗಂಟು ಬಿದ್ಲು. ಕೊಡಿಸಿದ್ರೆ ಈಗ ಹಾಕ್ಕೊಳಂಗಿಲ್ಲ. ಅವ್ರ ಅಕ್ಕ ಹಾಕ್ಕೊಂಡಾಳ, ಅದಕ್ಕೆ ಗಂಟು ಬಿದ್ದೈತೆ ನೋಡ್ರಿ ಎಲ್ಲ. ನಾವ್ಯಾಗ ಎಂತ ಚೆಂದಾಗೈತೆ ಅದು. ಚಿನಿ ಆಯ್ ಬರೀ ಮ್ಯಾಗ ನೋಡ್ತಾಳೆ. ಅಲ್ಲಿ ಕ್ಯಾಲೆಂಡ್ರ್ ದೇವ್ರ ಫೋಟೋನು ಹೌದಾ, ಬರೀ ಮೇಲೆ ನೋಡೋದು.
ಅದು ಅದೇನೋ ದೇವ್ರು ಮಾತಾಡ್ತಿರ್ತಾನ ನಿನ್ನ ಹಾಂ ಕಣ್ಣುಡು ಹೆಂಗೆ ಮಾಡ್ತಾಳೆ ಮ್ಯಾಲೆ ಎತ್ತಿದ್ರು ಇಂಥದ್ದು ಬೆಳ್ಳಗೆ ಹೌದಾ 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 ಹ್ಞೂ ತಿನ್ನೋಣವ ಹೊಟ್ಟಸ್ತೈತಿ ನೋಡ್ರಿ. ಎಲ್ಲ ನವ್ಯಾಗ ತಿನ್ಸೋದು ಉಣ್ಸೋದು ಎಲ್ಲ ಕೆಲಸ ಮುಗಿಸಿ ಇನ್ನೇನು ಪಾತ್ರೆ ಹಂಗೆ ಇಟ್ಕೊಂಡು ಕುಂದ್ರದೇನು ಸ್ವಲ್ಪ ತೊಳ್ಕೊಂಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ದಾಗನ ತೊಳ್ಕೊಂಬಿಡ್ತೀನಿ. ಇಡ್ಲಿ ದೋಸೆ ಮಾಡಿದ್ರಂತೂ ಪಾತ್ರೆಗಳು ಜಾಸ್ತಿನೇ ಆಕ್ಕವು. ಹಾಗಾಗಿ ಮತ್ತಿನ್ನು ಹಂಗೆ ಬಿಟ್ಟರೆ ಸಂಜೆ ಮುಂದೆ ಇನ್ನೂ ಜಾಸ್ತಿ ಆಗಿಬಿಡ್ತಾವೆ. ಅದಕ್ಕೆ ಬೆಳಿಗ್ಗೆ ನಾಷ್ಟ ಆದ್ಬಿಟ್ಲೆನ ನಾಷ್ಟದ್ದು ತೊಳೆದು ಇಟ್ಕೊಂಡ್ಬಿಡ್ತೀನಿ. ಉಷ್ಟು ನಾಷ್ಟದ್ದು ಮಧ್ಯಾಹ್ನ ಊಟದ್ದು ಒಮ್ಮಕ್ಕಳೇ ತೊಳಿಬೇಕು ಸಾಯಂಕಾಲ ಅಂದ್ರೆ ಉಷ್ಟು ತೊಳಿಬೋದು. ನಿಂತ್ಕೊಂಡು ತೊಳೆದು ಆಮೇಲೆ ಕಾಲು ನೋವು ಬಂದುಬಿಡ್ತೈತಿ ಫ್ರೆಂಡ್ಸು. ಕಾಲು ನೋವು ಬಂತು ಅಂದರೆ ಮತ್ತು ಮುಂದಿನ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ. ನಮ್ಮ ನವ್ಯ ನೋಡ್ರಿ, ನಾನು ವಾಯ್ಸ್ ರೆಕಾರ್ಡ್ ಕೊಡಾಕತ್ತೀನಿ. ಇದು ಒಂದಿಷ್ಟು ಮಾತ್ರ ವಾಯ್ಸ್ ರೆಕಾರ್ಡ್ ಕೊಡೋದಿತ್ತು, ಇದನ್ನು ವಾಯ್ಸ್ ಕೊಡಾಕತ್ತೀನಿ. ನಮ್ಮ ನವ್ಯ ಗಲಾಟೆ ಮಾಡಕತ್ತಾಳ ಫ್ರೆಂಡ್ಸ್. ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ವಿಡಿಯೋ ನಿಮ್ಗೇನಾದರೂ ಬಂದಿಲ್ಲ ಅಂದ್ರೆ ನನ್ನ ಚಾನೆಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿರಿ. ನೋಡಿರಿ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡೆ. ಇದು ಹಂಚು ಒಂದು ತೊಳೆದಿಲ್ಲ, ಟಿಶ್ಯೂ ಪೇಪರು ಮತ್ತು ಹಂಚು. ಮತ್ತು ಮಧ್ಯಾಹ್ನಕ್ಕೆ ದೋಸೆ ಹಾಕಿ ಕೊಡು ಅಂತ ಕೇಳಿದ್ರೆ ನಮಿತಾಗ ಮತ್ತು ನವ್ಯಾಗೂ ಬೇಕಲ್ಲ, ಹಾಗಾಗಿ ಅದನ್ನ ಹಂಗೆ ಇಟ್ಟೀನಿ. ಮಿಕ್ಕಿದ್ವೆಲ್ಲ ತೊಳೆದ್ಬಿಟ್ಟೆ. ಪಲ್ಯದ್ದು ಹಿಟ್ಟಿಂದು ಎಲ್ಲ ತೊಳೆದಿಟ್ಟೀನಿ ಫ್ರೆಂಡ್ಸ್. ನೋಡಿರಿ, ಇದು ಒಂಚೂರು ಚಿಕನ್ ಸಾಂಬಾರು ಇತ್ತು, ಅದು ಹಂಗೆ ಬಿಸಿ ಮಾಡಿ ಇಟ್ಟೀನಿ. ನಮ್ಮ ಮನೆಯವ್ರು ತಿಂತಾರೆ. ಮತ್ತು ಇಲ್ಲಿ ನೋಡಿರಿ, ನೀರು ಖಾಲಿ ಹಾಕ್ಕೊಂಡಿತ್ತ. ಇದಿಷ್ಟು ನೀರು ಇದ್ರಾಗ ತೆಗೆದಿಟ್ಟು ನೀರಿನ ಬಾಟ್ಲಿ ತುಂಬ್ಕೊಂಬಂದ್ರೆ ಇದು ಪಲ್ಯ, ಆಲೂಗಡ್ಡೆ ಪಲ್ಯ. ಇದು ಆಲೂಗಡ್ಡೆ ಪಲ್ಯ. ಇದು ನೋಡಿರಿ, ನಮ್ಮ ಪಕ್ಕದ ಮನೆಯವರು ಏನೋ ಐತಿ ಇವತ್ತು ಅಂತಂದ್ಬಿಟ್ಟು ಇದು ಪಲ್ಯ ಮತ್ತು ಇದು ಸ್ವೀಟ್ ಕೊಟ್ಟಾರ. ಆಮೇಲೆ ಒಂದು ಮಸಾಲ ಚಪಾತಿ ಇತ್ತು, ಒಂದು ಪೂರಿ ಇತ್ತು, ಆಮೇಲೆ 2 ಚಾಕ್ಲೇಟು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ರು. ಅದೇನೋ ಮಕ್ಳಿಗೆ ಕೊಡ್ತಾರಂತವ್ರು ಇವತ್ತಿನ ದಿವಸ. ಅದೇನೋ ಸೆಲೆಬ್ರೇಷನ್ ಮಾಡಕತ್ತೀವಿ ಅಂತಂದರು. ಬಟ್ ಏನೋ ಒಟ್ಟು ಬರೀ ಕೋಲ್ಡ್ ಇದ್ದು ತಿಂತಾರಂತ ಇವತ್ತು ಅವರು. ಇದ್ರದ್ದು ಹಾಟ್ ಇದ್ದು ತಿನ್ನಂಗಿಲ್ಲ. ನಾನು ಪ್ಲೇಟ್ ಕೊಟ್ಬಿಡ್ರಿ ಅಂದರು. ಪ್ಲೇಟ್ ಕೊಡ್ರಿ ಅಂದ್ರೆ ಪ್ಲೇಟು ಆಮೇಲೆ ಕೊಡ್ತೀನಿ, ದೋಸೆ ಮಾಡಕತ್ತೀನಿ, ದೋಸೆ ಹಾಕಿ ಕೊಡ್ತೀನಿ ತಗೋರಿ ಅಂದೆ. ಬಟ್ ಇಲ್ಲ, ನಾವಿವತ್ತು ಹಾಟ್ ಇದ್ದು ತಿನ್ನಂಗಿಲ್ಲ, ಬರೀ ಕೋಲ್ಡ್ ಇದ್ದು ತಿಂತೀವಿ ಅಂತಂದ್ರೆ. ನಿಜ, ಪೂರಿನೂ ಹಂಗೆ ಇತ್ತು ಮತ್ತು ಚಪಾತಿನೂ ಕೂಡ ಫುಲ್ ಕೋಲ್ಡ್ ಆಗಿತ್ತು. ರಾತ್ರಿನೇ ಮಾಡಿಟ್ಟಿದ್ರೆ ಏನೈತೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಮಾಡೋಕ್ಕಾಗಲ್ಲ ನೋಡ್ರಿ, ಹಾಗಾಗಿ ರಾತ್ರಿನ ಮಾಡಿ ಫ್ರಿಜ್ನ ತೆಗೆದಿಟ್ಟಿರ್ಬೇಕು ಅವರು. ಎಲ್ಲ ಕೋಲ್ಡ್ ಆಗಿನ ಇತ್ತು ಪಲ್ಯ ಮತ್ತು ಅದು ಪಾಯಸ. ನಾನು ಮತ್ತು ತಿನ್ನಂಗಿಲ್ಲ ಅಂದ್ರಲ್ಲ, ಹಾಗಾಗಿ ಬರೀ ಪ್ಲೇಟ್ ಅಷ್ಟೇ ಕೊಟ್ಟೀನಿ. ಬಟ್ಲ ಅವ್ನು ತೆಗೆದು ಕೊಟ್ಟಿಲ್ಲ. ಬಟ್ಲನ ಮತ್ತು ಏನಾರು ಮಾಡಿ ಕೊಟ್ರಾತು ಅಂತಂದು ಹಂಗೆ ಇಟ್ಕೊಂಡೀನಿ. 2 ಚಾಕ್ಲೇಟ್ ಕೊಟ್ಟಾರ ಮಕ್ಕಳಿಗೆ. ಏನೋ ವಸಂತ ಪಂಚಮಿ ಇಲ್ಲ ವಸಂತ ಪಂಚಮಿ ಅಲ್ಲ ಏನೋ ಅಂದ್ರವ, ನೆನಪ ಇಲ್ಲ ಫ್ರೆಂಡ್ಸ್. ಗದ್ದಲ. ನಾನು ಅವಸರ ಇತ್ತು, ಬೆಳಿಗ್ಗೆ ನಮ್ಮ ಮನೆಯವ್ರಿಗೆ ದೋಸೆ ಹಾಕಿ ಕೊಡಾಕತ್ತಿದ್ದೆ. ಹಾಗಾಗಿ ಹಾಕಿಟ್ಟೀನಿ, ಅವ್ರು ಬಂದುಬಿಟ್ರು. ಜೋರಾಗಿ ಇಟ್ಬಿಟ್ಟಿನಿ ಒಲೆ. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ದೋಸೆ ನೋಡ್ಕೋರಿ ಅಂತಂದೇವು. ಅವ್ರು ಹೋಗಿ ಹೊಳಿ ಸಾಕಾರಿಗಿನ ಸ್ವಲ್ಪ ಕಪ್ಪನ ಆಗಿಬಿಟ್ಟಿತ್ತು. ತೀರ ಕಪ್ಪಾಗಿದ್ದಿಲ್ಲ, ಸ್ವಲ್ಪ ಆಗಿತ್ತು. ಮತ್ತು ಕೊಟ್ಟು ಹೋದ್ರು. ಬಟ್ಲ ಹಂಗೆ ಇಟ್ಟೀನಿ, ಏನಾರು ಹಾಕಿ ಕೊಟ್ರಾತು ಅಂಥೇಳಿ. ಹಿಂಗೆ ಒಬ್ಬೊಬ್ರದ್ದು ಒಂದೊಂಥರ ಸೆಲೆಬ್ರೇಷನ್, ಅವ್ರದ್ದು ಒಂಥರ ಸೆಲೆಬ್ರೇಷನ್ ಇರ್ತಾವೆ ಹಬ್ಬಗಳು. ನಮಗೂ ಒಂಥರ ಸೆಲೆಬ್ರೇಷನ್ ಹಬ್ಬಗಳು ಇರ್ತಾವೆ. ಕೆಲಸ ಆಲ್ಮೋಸ್ಟ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಆಗೈತಿ, ಇನ್ನೂ ಐತಿ. ನಾವ್ಯಾಗ ಸ್ನಾನ ಮಾಡಿಸ್ಬೇಕು ನಿಂತಾಡ್ರಲ್ಲಿ ಕಿಟಕಿಯಾಗ. ಅಕ್ಕಿದೆಲ್ಲ ಕೆಲಸ ಮುಗೀತು, ತಿನ್ನಿಸಿದೆ. ಈಗ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು, ನಾನು ಮಾಡಬೇಕು. ಹಂಗೆ ವಿಡಿಯೋ ನೋಡ್ಕೊತ ಕೆಲಸ ಮಾಡ್ಕೊತ ಮಾಡ್ತಿರ್ತೀನಿ. ಓಕೆ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಏನೇನು ಆಕೈತಿ ಶೇರ್ ಮಾಡ್ತೀನಿ ನೋಡಿರಿ. ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ರಾತ್ರಿ ಅಡುಗೆ ಮಾಡಾಕತ್ತೀನಿ. ಅದು ಅಡುಗೆಗೆ ಒಗ್ಗರಣೆ ಕೊಡಾಕತ್ತೀನಿ. ಆಲೆ ಇಲ್ಲಿಂದ ಚೌಳಿಕಾಯಿ ಕಾಣಿಸ್ವಲ್ದು. ಚೌಳಿಕಾಯಿ ಹುರಿದೀನಿ, ಸೈಡಿಗೆ ಇಟ್ಟೀನಿ. ಚೌಳಿಕಾಯಿ ಹುರಿದು ಹಿಂದಿಟ್ಟೀನಿ. ಇಲ್ಲೇ ಒಗ್ಗರಣೆ ಕೊಡ್ತೀನಿ.
ಕೊಡಾಕತ್ತೀನಿ ಇನ್ನು ಚೌಳಿಕಾಯಿ ಪಲ್ಯ ರೊಟ್ಟಿ ಅನ್ನ ಮಜ್ಜಿಗೆ ಸಾರು ಮಾಡ್ಬೇಕಂತ ಮಾಡೀನಿ. ಇಲ್ಲಾಂದ್ರೆ ಮೊಸರು ಹಾಕ್ಕೊಂಡು ತಿಂತೀವಿ. ಅರ್ಧಂಬರ್ಧ ಕಾಣಕತ್ತೀನಿ. ಇದು ಹಿಂಡಿ ಜಾಸ್ತಿ ಖಾರ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಖಾರ ಕಡಿಮೆ ಇತ್ತು ಅದು. ಟೊಮೆಟೊ ಹಾಕ್ತೀನಿ ಈಗ. ಸಂಜೆ ಮುಂದೆ ಇದು ತಿಂದಿದ್ವಿ, 2 ದೋಸೆ. ಹಂಗಾಗಿ ಅಡುಗೆ ಲೇಟಾಗಿ ಮಾಡಾಕತ್ತೀನಿ. ನೆನಪಾರ ಇದ್ರಲ್ಲೇ ಮಾಡಾಕತ್ತೀನಿ. ಸ್ಟೀಲಿಂದ್ರಲ್ಲೇ ಚುಚ್ಕಲ್ಲೇ ಮಾಡಾಕತ್ಬಿಟ್ಟಿನಿ. ಹುರಿದ್ನ್ಯಾ ಹುರಿದಿದ್ದು ಇದ್ರಾಗ ಹಂಗೆ ಸೌತಿಕಾಯಿ ಮೂಲಂಗಿ ಯಾರು ಈಗ ಅರ್ಧಂಬರ್ಧ ಇವಾಗಲೇ ಹೆಚ್ಚಿಟ್ಬಿಟ್ನಿ ಅಂದ್ರೆ ಊಟ ಮಾಡ್ಬೇಕಾದ್ರೆ ಕೋಲ್ಡ್ ಹೋಗ್ತೈತಿ, ತಿನ್ಬೋದು. ಆಮೇಲೆ ತೆಗೆದ್ರೆ ಹತ್ಬಿಡ ಅಂತ ಅನ್ಕೊಂಡ್ಬಿಟ್ಟೆ ಅಂದ್ರೆ ನೆನಪಾಗಲ್ಲ. ಅದಕ್ಕೆ ಸೊಪ್ಪು ಒಂದಷ್ಟು ನಾವು ಕತ್ತಲಾಗದೆ ಎಂಥವು ಇರ್ತಾವೆ ತರಕಾರಿ ಎಲ್ಲ ಖಾಲಿ ಆದ್ಮೇಲೆ ಸೊಪ್ಪು ತರಿಸ್ತೀನಿ. ಸುಮ್ಮನೆ ಮತ್ತೆ ತರಕಾರಿ ಇಟ್ಕೊಂಡು ಸೊಪ್ಪು ತಗೊಂಡ್ರು ₹10 ಅಂತ. ರೀ ₹10 ಅಂತ ಕತ್ತಲ್ದಾಗ ಬಂದಾರ. ₹10 ಕಟ್ಟಂತ ಸೊಪ್ಪು ಬಂದೈತಿ ಗಾಡಿ ಅಲ್ಲಿ ಕೂಗಾಕತ್ತಾರ ಆ ಕಡೆ. ಹೆಂಗಿರುತ್ತೆ ಅಂತವ ಮತ್ತು ₹10 ಮಾರ್ತಾರೆ ಈಗ. ಚೆನ್ನಾಗಿರತ್ತಂತ ಚಲೋ ಐತಂತೀವಿ, ಚೆನ್ನಾಗಿರ್ಲಾರ್ದಂತ ಬೈತೀವಿ.
ಹಾಂ ಸೌತೆಕಾಯಿ ಮೂಲಂಗಿ ಹೆಚ್ಚು ರೆಡಿ ಮಾಡಿದೆ. ತಿಂದಂಗರಾಗಲ್ಲ ಏನಿಲ್ಲ. ನಿನ್ನೆ ಮಸ್ತ್ ಮೇಲೆ ಕರ್ಬೂಜದ ನನ್ನ ಬೀಜ ತೆಗೆದು ಇಟ್ಕೊಂಡಿದ್ದೆ ತಿನ್ಬೇಕಂತ. ಇಲ್ಲ ಅದ್ರೊಳಗೆ ಒಂದು ಇಟ್ಟಿಟ್ಟು ಐತೆ. ನಾಳೆಯಿಂದ ಸ್ಟಾರ್ಟಿಂಗ್ ಹಾಲಿಡೇ ರಜಾ. ಕೆಲವೊಂದು ಮಕ್ಕಳದು ಬೇಗ ಮುಗಿದ್ಬಿಟ್ಟವು ಎಕ್ಸಾಮ್. ಇವ್ರದ್ದು ಮಕ್ಕಳೇ ಮಾರ್ಚ್ ಎಂಡಿಂಗಿಗೆ ಇವ್ರದ್ದು ಮುಗಿತೈತಿ. ಹಬ್ಬ ಇಟ್ಕೊಂಡು ಎಕ್ಸಾಮ್ ಇಟ್ಕೊಂಡು ಕೆಲವೊಂದು ಸ್ಕೂಲ್ನಾಗ ಮಗು ಮಾಡ್ತಾರ ಎಕ್ಸಾಮ್, ಕೆಲವೊಂದು ಸ್ಕೂಲ್ನಾಗ ಲೇಟ್. ಅಂದ್ರೆ ಅವ್ರು ಬೇಗ ಮಾಡಿ ಬೇಗ ಸ್ಟಾರ್ಟ್ ಮಾಡ್ತಾರೆ. ರೊಟ್ಟಿ ಬಿಡ್ತೀವಂತ ಇಲ್ಲ ಹೀಗೆ ನಾನು ಹೀಟ್ರ್ ಮಾಡೋದು ಕಲ್ತೀನಿ. ರೊಟ್ಟಿ ಕಾಣ್ತೀವಿ ತಿನ್ನಕ್ಕೆ. ನಾವು ಪೂರ್ತಿ ಮಾಡ್ತಾವ ಹಿಂಗೆ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಮಾಡಿ ಹೆಂಗೆ ಮಾಡ್ತಿ ಹಿಂಗೆ ಚಂದ ಮಾಡ್ತೀವಿ ನಾವೇ ನೋಡೋದಾ ಹಂಗೆ ಬಡಿತಾವಂತ. ಹೌದಾ? ಮಾಡಿಕೊಡ್ತಿದ್ಲು, ಇಷ್ಟೊತ್ತಿಗೆ ಕಲಿತಿದ್ಲು. ಕಲಿತಿದ್ಲ ಇಲ್ಲ ಅಕ್ಕಿನ ಅಕ್ಕಿನ ಹಾಕ್ತಿದ್ಲು. ಬರಲ್ಲ ನನಗೆ ಅಕ್ಕಿ ಮಾಡಕ್ಕೆ ಹೇಳ. ರೊಟ್ಟಿ ಹೆಂಗೆ ಬರ್ತಿ ತೋರ್ಸು ಮಮ್ಮಿಗೆ ತೋರ್ಸು. ರೊಟ್ಟಿ ಹೆಂಗೆ ಮಾಡ್ತೀವಿ ತೋರ್ಸು ಮಮ್ಮಿಗೆ ತೋರ್ಸು. ಹೆಂಗೆ ತೋರ್ಸು ಒಟ್ಟು ತೋರ್ಸು. ಇಷ್ಟ ಕತ್ತಿ ನಮ್ದು. ನೋಡು ಹಂಗಂತ ಮಾಡಿದ್ರೆ ರೊಟ್ಟಿ ಹೆಂಗೆ ಬರುತ್ತೆ ನಮ್ಗೆ. ಬಾ ನಡಿ ರೊಟ್ಟಿ ಭಾಳ ಬಡ್ದಿ ನಡಿ, ಭಾಳ ಬಡ್ದಿ ನಡಿ. ಹೋಗಿ ಓಡಾಡಿ ಹೋಗಿ ಒಂದ್ಸಲ ಹೊಟ್ಟಿ ಕರಗಿಸ್ತಾರೆ. ತಂದೆ ಮಗಳದು ಹೊಟ್ಟಿ ಕುಂಬಳಕಾಯಿ ಆಗೈತಿ. ಕುಂಬಳಕಾಯಿ ಕರಗಿಸ್ತಾರ. ಏನು ಆ ಹುಡುಗಿ ತಲೆ ಮ್ಯಾಗ ಇರುತ್ತಾಕಿದ ಕಾಲು. ಈಕಿ ಚಪಾದಾಗ ಅಕ್ಕಿಗೆ ಹಾಕ್ತಾವಂತ. ಈಕೆ ಹಾಕಲಿಕ್ಕಿ ಬೆಳಗು ಮುಂಜಾನೆ ಅಷ್ಟ ಈಕಿ ಇದನ್ನ ಏನದ ಪೋರ್ಷನ್ ಚೇಂಜ್ ಮಾಡೋದು. ರಾತ್ರಿ ಹೆಂಗ್ ಮಕ್ಕೊಂಡಿರ್ತಾವ ಹಂಗ ಮಕ್ಕೊಂಡಿರ್ತಾವ. ಒದ್ದಾಡಿ ಈಕಿ ತಲೆ ಮ್ಯಾಗ ಇರುತ್ತಾಕಿದ ಕಾಲು. ಪಲ್ಯ ಬೇಡವಾ? ಪಲ್ಯ ಬೇಡ, ರೊಟ್ಟಿ ಮಾಡ. ಪಲ್ಯ ಬೇಡ. ರೊಟ್ಟಿ ಮಾಡೋದು, ಪಲ್ಯ ಬೇಡ. ಪಲ್ಯ ರೆಡಿ ಆಗ್ಬಿಟ್ಟು. ಹೊಟ್ಟೆ ಸದ್ಯ ಹೊಟ್ಟೆ ಸಿದ್ದ ಅವಾಗ 2 ದೋಸೆ ತಿನ್ಸಿದ್ದೆ. ಹೌದಾ? ಜಳಕ ಮಾಡಿಸಿ ದೋಸೆ ಯಾವ ಯಾಕೆವ ಗುರಾಳ್ ಪುಡಿ ಕಾಲೇ ಹಾಕೊಂಡೈತಿ. ಧನಿಯಾ ಪುಡಿ ಗುರಾಳ್ ಪುಡಿ ಮಾಡ್ಕೋಬೇಕು. ಯಾರು ಊರಿಗೆ ತರಿಸ್ಬೇಕು. ಅದಾವ ಗುರಾಳ್ ಪುಡಿ.
ಐತೆ. ಆಯ್ತು ಗುರಾಳ್ ಅದಾವ ತಂದು ಕೊಟ್ಟಿದ್ವಲ್ಲ ಮೊನ್ನೆ. ಇವು ನಾನು ಇದ್ರಾಗ ತಂದಿದ್ವಿ ಸೂಪರ್ ಮಾರ್ಕೆಟ್. ಈಗ ಖಾಲಿ ಆಯ್ತು. ಅವಾಗ ಸೂಪರ್ ಮಾರ್ಕೆಟ್ನಾಗ ತಂದಿದ್ನಲ್ಲ, ಈಗ ಖಾಲಿ ಆಯ್ತು. ಅಕ್ಕಿ ತಂದಿದ್ದು 1 kg. ಬ್ಯಾಡಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ರೇಟ್ ಹೆಂಗಾಗೈತೆ ನೋಡಿದ್ದೇನು? ಎಲ್ಲಿ ನೋಡಿ ನಾನು ಅದ ಸೋಷಿಯಲ್ ಮೀಡಿಯಾದಾಗ ನ್ಯೂಸ್ನಾಗೆಲ್ಲ ತೋರಿಸ್ತಾರಲ್ಲ. ಏನಂತ ಸಿಕ್ಕಾಬಿಟ್ಟೆ ಎಲ್ಲಾನು ಜಾಸ್ತಿ ಆಕತ್ತದ. ಈ ಸಿಲಿಂಡ್ರು 20 ದಿವಸ ಮುಂಚೆ ಬುಕ್ ಮಾಡ್ಬೇಕಂತ. 20 ದಿವಸನ ಮಾಡ್ಬಿಡ ಹಂಗಾದ್ರೆ ಇವತ್ತು ನಮ್ದಿಲ್ಲೇ ಹಾಂ. ಅದು ಇನ್ನೂ 1.5 ತಿಂಗಳು 2 ತಿಂಗಳು ಬರುತ್ತೆ. ನೀವು ಇದಕ್ಕೆ ನೀವ ಹಾಕಿದ್ರದಿಲ್ಲ ಏನ ಪಕ್ಕದ ಮನೆ ಪಕ್ಕದ ಮನೆಯವ್ರ ಕಡೆ ಹತ್ರ ಹಾಕಿಸ್ಕೊಂಡಿಲ್ಲ. ಯಾವಾಗ ಹೋಗಿದ್ರಿ ನೀವು? ಇದಕ್ಕೆ ಹೋಗಿದ್ದಲ್ಲ, ಹೈದ್ರಾಬಾದ್. ಹೈದ್ರಾಬಾದ್ ಹೋದಾಗ 1 ತಿಂಗಳಾಗಿಲ್ಲ. ನೀನು ಆಗಿಲ್ಲ. ಹೈದ್ರಾಬಾದ್ ಹೋಗಿ ಬಂದು ಯಾಕಂದ್ರೆ ಮತ್ತೆ ಬಂದ್ಬಿಡ್ತಂದ್ರೆ ಗ್ಯಾಸ್ ನಮ್ಗೆ ಖಾಲಿ ಸಿಲಿಂಡರ್ ಕೊಡ್ತಿಲ್ಲಲ್ಲ. ಅಲ್ಲಿ 20 ದಿನ ಅಂದ್ಯಲ್ಲ, ಅದಕ್ಕೆ ನಾನು ಹೇಳಿದ್ದೆ. ಅಲ್ಲ, ಅದು ಖಾಲಿ ಆಗಿದ್ದು ಹಾಕ್ತೇವಲ್ಲ ಅವಾಗ ಬುಕ್ ಮಾಡೋಣ ಅಂತ. ಅಕ್ಕಿ ಸಾಕ್ಲಿ ರೊಟ್ಟಿ ಮಾಡ್ತೀನಿ. ಒಂದೂರಿ ಇಲ್ಲಿ ಹೋಗು. ಇದು ಫ್ರೆಂಡ್ಸ್, ಇವತ್ತೊಬ್ರು ಕಮೆಂಟ್ ಹಾಕ್ಯಾರ, ಅಕ್ಕಿ ಇಡ್ಲಿಗೆ ಎಷ್ಟೆಷ್ಟು ಹಾಕಿರಿ ಮೆಜರ್ಮೆಂಟ್ ಹೇಳ್ರಿ ಅಂತಂದು ಕೇಳಿದ್ರು. ಇಲ್ಲ ಐತ್ ನೋಡ್ರಿ, ಈ ಕಪ್ಪಿಗೆ ಒಂದ್ ದಿನಕ್ಕಾದ್ರೆ 3 ಕಪ್ಪು ಅಕ್ಕಿ, 1 ಕಪ್ಪು ಉದ್ದಿನ ಕಾಳು. ನಡಿಮ ಮಾತಾಡ್ಸ್ಬಿಡಲ್ಲ. 3 ಕಪ್ ಅಕ್ಕಿ, 1 ಕಪ್ ಉದ್ದಿನ ಕಾಳು, 1 ಟೇಬಲ್ ಸ್ಪೂನ್ ಅಷ್ಟು ಕಡ್ಲಿಬೇಳೆ, 1 ಅರ್ಧ ಕಪ್ ಅವಲಕ್ಕಿ, 1 ಕಪ್ಪು, ಆಮೇಲೆ ಮೆಂತ್ಯ, ಇಷ್ಟೇ ಹಾಕಿರೋದು. ಒಂದಿನಕ್ಕೆ ಬೇಕಂದ್ರೆ ನಾನು ಈ ಕಪ್ನ ಅಳತಿಗೆ ಇಟ್ಕೊಂಡಿನಿ. ಇದನ್ನ ಯೂಸ್ ಮಾಡ್ತೀನಿ ಯಾವಾಗಲೂ. ನನಗೆ 2 ದಿನಕ್ಕೆ ಬಂತು ಈ ಸಲ. 6 ಕಪ್ ಅಕ್ಕಿ, 2 ಕಪ್ ಉದ್ದಿನ ಬೇಳೆ, 1 ಅರ್ಧ ಕಪ್ ಅಷ್ಟು ಅವಲಕ್ಕಿ ಹಾಕ್ಕೊಂಡಿನಿ, 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಮತ್ತು ಮೆಂತ್ಯ ಅವಲಕ್ಕಿ ಎಷ್ಟು ಹಾಕ್ಕೊಂಡಿನಿ. ಸಾಬುದಾನಿ 1 ಅರ್ಧ ಕಪ್ ಹಾಕಿನಿ. ಚಲೋ ಬಂದಿತ್ತು. 2 ದಿನ ಆಯ್ತು. 4 ಜನಕ್ಕೆ ಬಾಕ್ಸಿಗೆ ಮನ್ಯಾಗ ತಿನ್ನಕ್ಕೆ. ನಿಮ್ಮ ಮನ್ಯಾಗ ಎಷ್ಟು ಮಂದಿ ಅದಾರ ಏನು ಅದನ್ನ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಅಕ್ಕಿ ತೊಳೆದು ಅನ್ನಕ್ಕೆ ಇಡ್ತೀನಿ. ಮತ್ತೆ ಕಂಟಿನ್ಯೂ ಮಾಡಿ ನೋಡ್ರಿ. ಫೈನಲಿ ರಾತ್ರಿ ಊಟ ರೆಡಿ ಆಯಿತು. ರೊಟ್ಟಿ 3 ರೊಟ್ಟಿ ಹಾಕ್ಕೊಂಡೀನಿ. 2 ದೊಡ್ಡದು, 1 ಚಿಕ್ಕದೈತಿ. ಉಪ್ಪಿನಕಾಯಿ ಹಚ್ಕೊಂಡೀನಿ, ಚೌಳಿಕಾಯಿ ಪಲ್ಯ ಮತ್ತು ಸೌತೆಕಾಯಿ ಮೂಲಂಗಿ ಹಾಕ್ಕೊಂಡೀನಿ. ಬರ್ರಿ ಈಗ ಊಟ ಮಾಡ್ತೀನಿ ಫ್ರೆಂಡ್ಸ್. ರೈಸನ್ನು ಆಗೈತಿ. ರೈಸ್ ಜೊತೆಗೆ ಮೊಸರು ಮತ್ತು ಪಲ್ಯ, ಉಪ್ಪಿನಕಾಯಿ, ಚಟ್ನಿ ಪುಡಿ ಐತಿ, ಹಾಕ್ಕೊಂಡು ತಿಂತೀವಿ. ಇದು ರೊಟ್ಟಿ ಫ್ರೆಂಡ್ಸ್. ಮುಚ್ಚಿಟ್ಟಿನಿ, ಮೆತ್ತಗೆ ಇರ್ತಾವೆ ಅಂತ ಹೇಳಿಬಿಟ್ಟು. ನಾವ್ಯಾಗ ಅವ್ರ ಅಪ್ಪರು ಊಟ ಮಾಡಿಸಿದ್ರು. ಅನ್ನ ಉಣ್ಣಕತ್ತಾಳಿಗೆ 1 ರೊಟ್ಟಿ ತಿನ್ಲಂತ. ಏನು ಹಾಂ ಸಾಂಗ್? ನಾವ್ಯಾ ತಿಂದ್ಯಾವ? ತಿನ್ನು. ನಾನು ಇಲ್ಲಿ ಸೋಪದ ಮ್ಯಾಗ ಕುಂದಿರ್ತೀನವ, ನಂಗೆ ಸೊಂಟು ನುಸ್ತೈತೆ. ಅಪ್ಪಾಜಿ ಇಲ್ಲೇ ಸಾಂಗು ಸ್ಟಾಪ್ ಆಗೈತೆ ಆಕಿದು, ಅದಕ್ಕೆ ಬಾಯ್ ತೆಗ್ಯಾಕತ್ತಾನಿಲ್ಲ. ಹಾಂ ಬಂತು ನೋಡಿ ಹಾರನ್. ಹೊಟ್ಟೆ ಹಾರನ್ ಹಾಕಾಕತ್ತೈತಿ. ಸಾಕು ಸಾಕು ಅಂತಂದು ನಾವ್ಯಾ ಸಾಕು ಸಾಕು ಅಂತೈತಿ ಹೊಟ್ಟೆ. ಆಕಿಗೆ ತಿನ್ಸಿದ್ದೆ ಎಷ್ಟು ಹೆಲ್ಪ್ ಆಯ್ತು ನೋಡಿ ನನಗೀಗ. ಇಲ್ಲಂದಿದ್ರೆ ಸುಸ್ತಾಕಿದ್ದೆ. ಮತ್ತು ಆಕಿಗೆ 1 ಅರ್ಧ ತಾಸು ಕುಂದಿರ್ಬೇಕು. ಅರ್ಧ ತಾಸು ಆತಿಲ್ಲ ಈಗ ನೀವು ಉಣ್ಸಕ್ಕೆ ಕುಂತ. ಸೊಂಟ ಏನಾಗಬೇಡ ಹೇಳ್ರಿ. ಬರ್ರಿ ಫ್ರೆಂಡ್ಸ್, ಊಟ ಮಾಡಿರಿ. ನೀವು ರೊಟ್ಟಿ, ಚೌಳಿಕಾಯಿ ಪಲ್ಯ, ಉಪ್ಪಿನಕಾಯಿ ಹಚ್ಕೊಂಡು ತಿನ್ನಾಕತ್ತೀನಿ ನೋಡ್ರಿ. ಫ್ಲ್ಯಾಶ್ ಆಗ್ತಾಯಿಲ್ಲ, ದೂರದಿಂದ ತೋರಿಸ್ತೀನಿ ನೋಡ್ರಿ. ನಾನೇ ತಿಂತೀನಿ ನಿಮ್ಮ ತುತ್ತು. ಮಸ್ತಾಗೈತಿ ಚೌಳಿಕಾಯಿ ಪಲ್ಯ. ಪಲ್ಯ ಸೂಪರ್ ಆಗೈತಿ, ಮಸ್ತಾಗೈತಿ ನೋಡ್ರಿ.
ನಮ್ಮೆ ತಿನ್ನು ಬರ ಓಮ ಕರಿದೇನು ಓ ಬರ್ತಾವ ನೀನು ಕರಿ ಬಾ ಬಾ ರೊಟ್ಟಿನೂ ಚಲೋ ಆದ್ವಿ ಈ ಸಲ ಯಾಕಂದ್ರೆ ಮುದ್ದೆ ಥರ ಕುದಿಯೋ ನೀರಾಗ ಹಿಟ್ಟು ಹಾಕಿ ಮುದ್ದೆ ಥರ ತಿರುಗಿ ಮಾಡೀನಿ ಲಟ್ಟಿಸಿ ಬರ್ತಾ ಬಾ ಮತ್ತೆ ಚಲೋ ಆಗ್ಯಾವ ರೊಟ್ಟಿ. ಬರ್ತಾರೆ ಬರ್ತಾರೆ ಬರ್ತಾ ಬರ್ತಾರೆ ಬರ್ತಾ ಬರ್ತಾ ತಡಿ ಬಾ ಅವ್ರ ತಂಗಿ ಸೌಂಡ್ ಕೇಳಿ ನಗಾಕತ್ತ ಆಕೆ ಒಳಗಿಂದ ಹೊರಗೆ ಬಂದ್ಲ ಅಂದ್ರೆ ಈಕಿಗೆ ಕಿರ್ಚದ ಹೌದಾ ಹ್ಞೂ ಸಾಂಗ್ ನಿಲ್ಲಿಸ್ಯಾರಂತ ಹಚ್ಕ ಹಚ್ಕ ನೀನು ಸಾಂಗ್ ಹಚ್ಕ